ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ಗೆ ಮೊಟ್ಟ ಮೊದಲ ಬಾರಿಗೆ ಒಂದು ದೊಡ್ಡ ಸುನ್ನಿ ರಾಷ್ಟ್ರದ ಬೆಂಬಲ ಸಿಗ್ತಾ ಇದೆ. ಅದರ ಜೊತೆಗೆ ಆ ರಾಷ್ಟ್ರ ನೇಟೋ ಪಡೆಗಳ ಸದಸ್ಯ ರಾಷ್ಟ್ರವೂ ಹೌದು. ಆ ಮೂಲಕ ಅಮೆರಿಕಾಗೆ ಇದೊಂದು ದೊಡ್ಡ ಮುಖಭಂಗ ಆಗಲಿದೆ. ಆ ರಾಷ್ಟ್ರವೇ ತುರ್ಕಿ ಹೇಳ್ಕೊಂಡಿದೆ, ನಾವು ಸಹ ಇರಾನ್ ಪರ ಯುದ್ಧಕ್ಕೆ ಬರ್ತಾ ಇದ್ದೀವಿ, ಯಾಕೆಂದರೆ ಅಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಸೊ ಏನದು ಅಂತಹ ಸ್ಥಿತಿ ನಿರ್ಮಾಣ ಆಗಿರೋದು? ಅಮೆರಿಕ ಮಾಡಲು ಹೊರಟಂತಹ ಕುತಂತ್ರ ಏನು, ಇದಕ್ಕೂ ಕುರ್ದಿಶ್ ಗುಂಪುಗಳಿಗೂ ಏನು ಸಂಬಂಧ, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್ ಮೇಲೆ ಫೆಬ್ರವರಿ 28, 2026ರಂದು ಅಮೆರಿಕ ಮತ್ತು ಇಸ್ರೇಲ್ ಮಾತುಕತೆ ನಡುವೆ ದ್ರೋಹದಿಂದ ಮೋಸದಿಂದ ದಾಳಿ ಮಾಡಿ ಮೊದಲನೇ ದಾಳಿಯಲ್ಲೇ ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನು ಹತ್ಯೆ ಮಾಡಿದ್ರು. ಆ ನಂತರ ಇಲ್ಲಿಯವರೆಗೆ 32ನೇ ದಿನ ಇಲ್ಲಿಯವರೆಗೆ ಇರಾನ್ ಒಂದು ಚೂರು ಸಹ ಹಿಂದಕ್ಕೆ ಹೋಗದೆ ಅದು ಪ್ರತಿರೋಧವನ್ನು ಒಡ್ಡುತ್ತಾನೆ ಇದೆ. ಪ್ರತಿದಿನ ನಾನು ನಿಮಗೆ ವಿಡಿಯೋಗಳನ್ನು ಮಾಡಿ ಅವುಗಳ ವಿವರಗಳನ್ನು ಕೊಡ್ತಿದ್ದೀನಿ. ನೀವು ಎಲ್ಲ ವಿಡಿಯೋಗಳನ್ನು ಬೇಕಾದರೆ ಒಮ್ಮೆ ನೋಡ್ಕೊಳ್ಬಹುದು. ಈಗ ನಾನು ಮಾತಾಡ್ತಿರುವಂತಹ ವಿಚಾರ ಏನು ಅಂದರೆ, ಇಲ್ಲಿಯವರೆಗೆ ಇರಾನ್ಗೆ ಯಾವುದೇ ದೇಶ ಓಪನ್ ಆಗಿ ಒಂದು ಬೆಂಬಲವನ್ನು ಕೊಟ್ಟಿರಲಿಲ್ಲ. ಅದು ಏಕಾಂಗಿಯಾಗಿ ಹೋರಾಟ ನಡೆಸ್ಕೊಂಡು ಬರ್ತಿತ್ತು. ಅದರಲ್ಲೂ ಒಂದು ಶಿಯಾ ದೇಶವಾಗಿ, ಅದಕ್ಕೆ ಇರುವಂತಹ ಜಗತ್ತಿನ ಏಕೈಕ ಶಿಯಾ ಒಂದು ಮೆಜಾರಿಟಿ ಇರುವಂತಹ ದೇಶ ಅದು. ಸೊ ಅದಕ್ಕೆ ಯಾವ ಬೆಂಬಲವೂ ಸಿಗ್ತಾ ಇರಲಿಲ್ಲ. ನೈತಿಕ ಬೆಂಬಲ ಒಂದಷ್ಟು ಸಿಗ್ತಿದ್ದೆ ಹೊರತು ಯಾರು ಸಹ ಓಪನ್ ಆಗಿ ಬಂದವ್ರ ಜೊತೆ ನಿಲ್ತಿರಲಿಲ್ಲ. ಅರಬ್ ರಾಷ್ಟ್ರಗಳು ಅಮೆರಿಕಾಗೆ ಗುಲಾಮಗಿರಿಯಲ್ಲಿ ಮುಳುಗಿತ್ತು. ಸೊ ಇರಾನ್ ಒಬ್ಬಂಟಿಯಾಗಿ ಹೋರಾಟ ನಡೆಸ್ಕೊಳ್ತಿತ್ತು. ಆದರೆ ಈಗ ಜಗತ್ತಿನ ಅತ್ಯಂತ ಪವರ್ಫುಲ್ ದೇಶಗಳಲ್ಲಿ ಒಂದಾಗಿರುವಂತಹ ಮುಸ್ಲಿಂ ದೇಶಗಳಲ್ಲಿ ಪವರ್ಫುಲ್ ದೇಶ ಆಗಿರುವಂತಹ ತುರ್ಕಿ ಇರಾನ್ನ ಬೆಂಬಲಕ್ಕೆ ನಿಲ್ಲೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದೆ. ಅದಕ್ಕೆ ಕಾರಣ ಸಹ ಇದೆ. ಅದಕ್ಕೆ ಈ ತುರ್ಕಿಯದ್ದೇ ಆದಂತಹ ಕೆಲವು ಸಮಸ್ಯೆಗಳು ಎದುರಾಗ್ತಾ ಇರೋದು ಸಹ ಕಾರಣವಾಗಿದೆ. ಅವುಗಳನ್ನು ತಿಳಿಸ್ತೀನಿ. ಸೊ ತುರ್ಕಿಯ ಏನು ಪ್ರೆಸಿಡೆಂಟ್ ಏನಿದ್ದಾರೆ ಎರ್ದೋಗಾನ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾವು ಇರಾನ್ಗೆ ಬೆಂಬಲವಾಗಿ ನಿಲ್ತೀವಿ, ಯುದ್ಧದ ಭಾಗವೂ ಸಹ ಆಗ್ತೀವಿ ಅಂತ. ಸೊ ಯಾಕೆ, ಏನಾಯಿತು? ಇದ್ದಕ್ಕಿದ್ದ ಹಾಗೆ ಈ ಶಿಯಾ ರಾಷ್ಟ್ರಕ್ಕೆ ಯಾರೂ ಬೆಂಬಲಕ್ಕೆ ಬರೋದಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಈಗ ಒಂದು ಸುನ್ನಿ ರಾಷ್ಟ್ರವೇ ದೊಡ್ಡದಾಗಿ ಆರ್ಮಿಯನ್ನು ಹೊಂದಿರುವಂತಹ ರಾಷ್ಟ್ರವೇ ಬರ್ತಿದೆ. ಮತ್ತು ಏಷ್ಯಾದಲ್ಲಿರುವಂತಹ ಏಕೈಕ ದೇಶ ತುರ್ಕಿ ನ್ಯಾಟೋದ ಸದಸ್ಯ ರಾಷ್ಟ್ರ ಆಗಿರೋದು. ತುರ್ಕಿ 2 ಖಂಡಗಳಲ್ಲಿ ಹರಡ್ಕೊಂಡಿದೆ. ಏಷ್ಯಾಗೂ ಸೇರುತ್ತೆ ಅರ್ಧ ಮತ್ತು ಯುರೋಪ್ಗೂ ಸೇರುತ್ತೆ. ಹಾಗಾಗಿ ಅದು ನ್ಯಾಟೋ ಪಡೆಯಲು ಸಹ ಸ್ಥಾನವನ್ನು ಪಡ್ಕೊಂಡಿದೆ. ನ್ಯಾಟೋನ ಸಾಕ್ತಿರೋದು ಯಾರು ಅಂತ ಅಮೆರಿಕನ ಕೇಳಿದ್ರೆ ನೀವು, ನಾವೇ ಸಾಕ್ತಿರೋದು ಅಂತ. ಯಾಕೆ, ಮೊನ್ನೆ ತಾನೇ ಟ್ರಂಪ್ ಹೇಳಿಕೆ ಕೊಟ್ಟರು, ನ್ಯಾಟೋ ಒಂದು ಪೇಪರ್ ಟೈಗರ್, ಅಮೆರಿಕದ ಸಹಾಯ ಇಲ್ಲದೆ ಹೋದರೆ ಅದು ಇರೋಕ್ಕಾಗದೇ ಇಲ್ಲ ಅಂತ. ಅಂಥ ನ್ಯಾಟೋ ಈಗ ಟ್ರಂಪ್ಗೆ ಮುಖಭಂಗವಾಗುವ ರೀತಿಯಲ್ಲಿ ಅದರ ಸದಸ್ಯ ರಾಷ್ಟ್ರ ಈಗ ಹೇಳ್ತಿದೆ, ನಾವು ಇರಾನ್ ಪರ ಇರ್ತೀವಿ ಅಂತ. ಯಾಕೆಂದರೆ ಇಲ್ಲಿ ಕುರ್ದಿಶ್ ಮಿಲಿಷಿಯಾ ಅನ್ನುವಂಥದ್ದು ಬರುತ್ತೆ. ಕುರ್ದು ಬಂಡುಕೋರರು ಯಾರು? ಅದೊಂದು ಸಮುದಾಯ, ಅದೊಂದು ಬುಡಕಟ್ಟು ಸಮುದಾಯ. ಅದು ಸುಮಾರು ರಾಷ್ಟ್ರಗಳಲ್ಲಿ ಹರಡ್ಕೊಂಡಿದೆ. ಅದರಲ್ಲೂ ವಿಶೇಷವಾಗಿ ತುರ್ಕಿ, ಸಿರಿಯಾ, ಇರಾಕ್ ಮತ್ತು ಇರಾನ್ನಲ್ಲಿ ಹರಡ್ಕೊಂಡಿದೆ. ಅವುಗಳ ಬಾರ್ಡರ್ಗಳಲ್ಲಿ, ಈ 4 ದೇಶಗಳ ಬಾರ್ಡರ್ಗಳು ಎಲ್ಲಿ ಒಟ್ಟೊಟ್ಟಿಗೆ ಬರ್ತಾವೋ ಅಲ್ಲೆಲ್ಲವೂ ಸಹ ಹರಡ್ಕೊಂಡಿದ್ದಾರೆ. ಅವರದ್ದೇ ಆದಂತಹ ಹೋರಾಟಗಳಿದೆ ಅಲ್ಲಿರುವ ಸರ್ಕಾರದ ವಿರುದ್ಧ. ಅದನ್ನು ಪ್ರತಿನಿಧಿಸುವಂತಹ ಒಂದು ಗುಂಪಿದೆ, ಬಂಡುಕೋರರ ಗುಂಪು, ತುರ್ಕಿಶ್ ಮಿಲಿಷಿಯಾ ಅಂತ. ಅದಕ್ಕೆ ಅಮೆರಿಕ ಪಂಪ್ ಹೊಡಿತಾ ಇದೆ. ಈಗ ನಿಮಗೆ ನಾವು ಶಸ್ತ್ರಾಸ್ತ್ರ ಕೊಡ್ತೀವಿ, ಹಣ ಕೊಡ್ತೀವಿ, ಏನು ಬೇಕಾದ್ರೂ ಸಪೋರ್ಟ್ ಕೊಡ್ತೀವಿ, ನೀವು ಇರಾನ್ ಒಳಗಡೆ ನುಗ್ಗಬೇಕು, ಉತ್ತರದ ಭಾಗದಿಂದ ಇರಾನ್ ಒಳಗಡೆ ನುಗ್ಗಬೇಕು. ನೀವು ನುಗ್ಗಿದ್ರೆ, ನೀವು ಹೊಡ್ಕೊಂಡು ಹೋಗ್ತಿದ್ರೆ ನಿಮ್ಮ ಹಿಂದೆನೇ ಅಮೇರಿಕನ್ ಆರ್ಮಿ ಸಹ ನುಗ್ಗುತ್ತೆ. ಆಗ ಇರಾನನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು, ನುಗ್ಗಿ ನೀವು ಅಂತ ಹೇಳ್ತಿರೋದು. ಈಗ ತುರ್ಕಿ ಏನು ಹೇಳ್ತಿರೋದು, ನನ್ನ ಗಡಿಯಿಂದ ನುಗ್ಗುತ್ತಾರೆ ಅವರು, ನನ್ನ ಗಡಿಯಿಂದಲೂ ನುಗ್ಗುತ್ತಾರೆ ಅವರು, ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಅವರು ಬಂದೂಕು ಹಿಡಿದ್ರೆ, ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ನನ್ನ ಗಡಿಯ ಒಳಗಡೆ, ನನ್ನ ದೇಶದಲ್ಲಿ, ನನ್ನ ಮಣ್ಣಿನಲ್ಲಿ ಮಾಡಿದ್ರೆ ನಾನು ಅವರ ವಿರುದ್ಧ ಯುದ್ಧಕ್ಕೆ ನಿಲ್ತೀನಿ. ಆ ಮೂಲಕ ಇರಾನ್ನ ಪರವಾಗಿ ಯುದ್ಧಕ್ಕೆ ಎಂಟ್ರಿ ಕೊಟ್ಬಿಡ್ತೀನಿ ನಾನು. ಆ ಮೂಲಕ ಕುರ್ದಿಶ್ ಮಿಲಿಷಿಯಾ ಏನಿದೆ ಅದರ ವಿರುದ್ಧ ನನ್ನ ಯುದ್ಧ ಇರುತ್ತೆ ಅಂತ. ಇನ್ನು ಕುರ್ದಿಶ್ ಏನು ಅಂತ ಹೇಳಿದೆ, ಅದರ ಶಕ್ತಿ ಏನಿದೆ, ಅದರ ಒಂದು ಸ್ಟ್ಯಾಂಡ್ ಏನಿದೆ ಅಂತ ನೋಡೋದಾದರೆ, ಅದು ಸುಮಾರು 1.8 ಕೋಟಿ ಜನಸಂಖ್ಯೆ ಹೊಂದಿದೆ. ಸಣ್ಣದೇನು ಗುಂಪಲ್ಲ ಅದು. 1.25 ಕೋಟಿಗಿಂತ ಜಾಸ್ತಿ ಇದೆ. 1.80 ಲಕ್ಷ ಇದ್ದಾರೆ. ಅದರಲ್ಲಿ ಸುಮಾರು 80 ಲಕ್ಷ ಜನ ಇರಾನ್ನ ಉತ್ತರ ಭಾಗದಲ್ಲಿದ್ದಾರೆ. ಇರಾನ್ನ ಉತ್ತರ ಭಾಗ, ಇರಾಕ್ನ ದಕ್ಷಿಣ ಭಾಗ, ಈ ರೀತಿಯಾಗಿ ತುರ್ಕಿಯ
ಪೂರ್ವ ಭಾಗ, ಸಿರಿಯಾದ ಪಶ್ಚಿಮ ಪೂರ್ವ ಭಾಗ, ಹೀಗೆ ಅದು ಬಾರ್ಡರ್ಗಳು ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲೂ ಒಂದು ಗುಂಪಾಗಿ ಇದೆ ಅದು. ಸೊ ಅದು ಈಗ ಅಮೇರಿಕದ ಬೆಂಬಲವನ್ನು ಪಡ್ಕೊಳ್ತಿದೆ. ಅದು ರೆಡಿಯಾಗಿದೆ, ಒಪ್ಕೊಂಡಿದೆ. ಎಸ್, ನಾವು ನುಗ್ತೀವಿ, ನಮಗೆ ಶಸ್ತ್ರಾಸ್ತ್ರ ಕೊಡಿ, ಹಣ ಕೊಡಿ, ಬೆಂಬಲ ಕೊಡಿ, ಅಮೇರಿಕದ ಶಕ್ತಿ ಇದ್ದರೆ ನಾವು ಬರ್ತೀವಿ ಅಂತ ಹೇಳಿ ಅದು ರೆಡಿಯಾಗಿದೆ. ಅದಕ್ಕೆ ಇರಾನ್ ವಾರ್ನಿಂಗ್ ಮಾಡಿದೆ, ನೀವು ಬಂದರೆ ನೀವು ಸಹ ನಿಮಗೂ ಅದೇ ಗತಿನೇ ಆಗೋದು. ಅಮೇರಿಕದ ಸೈನಿಕರು ಬಂದರೆ ಏನು ಗತಿ ಆಗುತ್ತೋ ನಿಮಗೂ ಅದೇ ಗತಿ ಆಗುತ್ತೆ ಅಂತ. ಆದರೆ ತುರ್ಕಿ ಈ ರೀತಿಯಾದಂಥ ನಿಲುವನ್ನು ತೆಗೆದುಕೊಂಡಿದೆ. ನನ್ನ ಗಡಿಯಿಂದ ಅದರ ನುಗ್ಗುತ್ತೆ, ಹಾಗಾಗಿ ನಾನು ಅದರ ವಿರುದ್ಧ ಯುದ್ಧ ಮಾಡಬೇಕಾಗತ್ತೆ. ದಟ್ ಮೀನ್ಸ್ ನಾನು ಇರಾನ್ ಪರವಾಗಿ ಯುದ್ಧದಲ್ಲಿ ಭಾಗಿಯಾಗಬೇಕಾಗತ್ತೆ ಅಂತ ತುರ್ಕಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅಮೆರಿಕಾಗೆ ದೊಡ್ಡ ಅವಮಾನ ಆಗಿರುವಂತಹದ್ದು ಸ್ಪೇನ್ ದೇಶದಿಂದ. ಸ್ಪೇನ್ ಈ ಹಿಂದೆನೇ ಅವಮಾನ ಮಾಡಿತ್ತು. ನನ್ನ ಏನು ಸೇನಾ ನೆಲೆಗಳಿದ್ದಾವೆ ಅವುಗಳನ್ನು ಅಮೆರಿಕಾಗೆ ಬಳಸೋದಕ್ಕೆ ಬಿಡೋದಿಲ್ಲ, ಸ್ಪಷ್ಟವಾಗಿ ಹೇಳಿಬಿಟ್ಟಿತ್ತು. ಅದರ ವಿರುದ್ಧ ಟ್ರಂಪ್ ಗುಡುಗಿದ್ದು ಏನು ಮಾಮೂಲಿ ಟ್ಯಾರಿಫ್ ಹಾಕ್ಬಿಡ್ತೀನಿ, ಬಿಸ್ನೆಸ್ ಕಟ್ ಮಾಡಿಬಿಡ್ತೀನಿ, ಅದೇ ಡೈಲಾಗು. ಸ್ಪೇನ್ ಹೇಳ್ತು ಇಟ್ಸ್ ಓಕೆ, ಮಾಡ್ಕೊಂಡು ಸಾಯಿ ಅಂತ. ಈಗ ಅಮೇರಿಕಾಗೆ ಸ್ಪೇನ್ ತನ್ನ ವಾಯು ಇದನ್ನು ಬಂದ್ ಮಾಡಿದೆ, ಏರ್ ಸ್ಪೇಸನ್ನು ಬಂದ್ ಮಾಡಿಬಿಟ್ಟಿದೆ. ನಾನು ಬಿಡಲ್ಲ, ಅಮೇರಿಕಾದ ಯಾವುದೇ ರೀತಿಯಾದಂಥ ವಿಮಾನ ಏನೇ ಆಗಿರಲಿ ಅದು ನನ್ನ ಏರ್ ಸ್ಪೇಸ್ಗೆ ಬರೋಂಗಿಲ್ಲ, ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ, ಬಂದರೆ ಹೊಡೆದು ಬಿಸಾಕ್ತೀನಿ ಅಂತ ಸ್ಪೇನ್ ಸ್ಪಷ್ಟವಾಗಿ ಹೇಳ್ಕೊಂಬಿಟ್ಟಿದೆ. ಆ ಮೂಲಕ ಸ್ಪೇನ್ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಅದೂ ಸಹ ಇರಾನ್ಗೆ ಸಾಕಷ್ಟು ರೀತಿಯಲ್ಲಿ ಒಂದು ರೀತಿ ಅನುಕೂಲಕರವಾಗಿ ಇರಲಿದೆ. ಸೊ ಇರಾನ್ಗೆ ಈಗ ಒಂದಷ್ಟು ನಿರಾಳ ಅಂತಲೂ ಹೇಳಬಹುದು, ಅಥವಾ ಬೇರೆ ರೀತಿ ಬೆಂಬಲಗಳು ಹೆಚ್ಚಾಗ್ತಿದೆ ಅಂತಲೇ ಹೇಳಬೇಕು. ಯಾಕಂದರೆ ತುರ್ಕಿ ನೇರವಾಗಿ ಯುದ್ಧಕ್ಕೆ ಬರುವಂತಹ ಸೂಚನೆಗಳನ್ನು ಕೊಡ್ತಾ ಇದೆ. ಅಮೇರಿಕದ ಈ ತುರ್ಕಿಶ್ ಮಿಲಿಷಿಯಾ ಪ್ಲ್ಯಾನ್ ಏನಿದೆ ಅದು ಫ್ಲಾಪ್ ಆಗೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನು ಸ್ಪೇನ್ ಅಮೇರಿಕಾಗೆ ಏರ್ ಸ್ಪೇಸನ್ನು ಬಂದ್ ಮಾಡ್ಕೊಂಡಿದೆ. ಅದು ಬಿಟ್ಟರೆ ಇರಾನ್ ಯಥಾ ಪ್ರಕಾರ ಪ್ರತಿದಿನದಂತೆ ಇಸ್ರೇಲ್ ಮೇಲೆ ಬಾಂಬ್ ಹಾಕ್ತಾನೆ ಇದೆ, ಮಿಸೈಲ್ ಮೇಲೆ ಮಿಸೈಲ್ ಹಾಕ್ತಾನೆ ಇದೆ. ಇಸ್ರೇಲ್ ದಿನದಿಂದ ದಿನಕ್ಕೆ ತನ್ನ ಆ್ಯಂಟಿ ಮಿಸೈಲ್ ಸಿಸ್ಟಮ್ನ ಕಳ್ಕೊಳ್ತಾ ಇದೆ. ಅದಕ್ಕೆ ಇಂಟರ್ಸೆಪ್ಟರ್ಸ್ಗಳು ಸ್ಟಾಕ್ ಖಾಲಿಯಾಗಿದೆ ಆಲ್ಮೋಸ್ಟು. ಹಾಗಾಗಿ ಇರಾನ್ ಹಾಕ್ತಿರೋ ಪ್ರತಿ ಮಿಸೈಲು ಹೋಗಿ ಇಸ್ರೇಲ್ ಮೇಲೆ ಬೀಳ್ತಾ ಇದೆ, ಧ್ವಂಸ ಮಾಡ್ತಾ ಇದೆ. ಇದಿಷ್ಟು ಈ ವಿಚಾರದ ಕುರಿತಾಗಿ, ತುರ್ಕಿ ವಿಚಾರದ ಕುರಿತಾಗಿ ಈಗ ಬಂದಿರುವಂತಹ ಅಪ್ಡೇಟ್. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.